ಮನೆಯಲ್ಲಿ ಒಂದು ದಿನ ಕಸ ಹಾಗೆ ಬಿಟ್ರೆ ಕೆಟ್ಟ ವಾಸನೆ ಬರುತ್ತೆ. ಅಂಥದ್ರಲ್ಲಿ ಸಾವಿರಾರು ಕೆಜಿ ಗಟ್ಟಲೆ ಕಸ ಒಂದೇ ಕಡೆ ಡಂಪ್ ಆಗೋ ಜಾಗ ಹೇಗಿರ್ಬೋದು ಅಂತ ಸ್ವಲ್ಪ ಯೋಚಿಸಿದೆ. ಅಲ್ಲಿರುವಂತಹ ಜನರ ಪರಿಸ್ಥಿತಿ ಏನಾಗಿರ್ಬೋದು? ಹಾಗಾದ್ರೆ ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕಸ ಎಲ್ಲಿ ನೋಡಿದ್ರು ಕಸ. ಇಲ್ಲಿ ಕಾಲಿಟ್ರೆ ಮೂಗು ಮುಚ್ಕೊಂಡೇ ಓಡಾಡಬೇಕು. ಇನ್ನು ಇಲ್ಲಿ ನೋಡಿ, ಈ ಕೆರೆ ನೀರು ಕೂಡ ಕಲುಷಿತಗೊಂಡು ಜನರು ಗೋಳಾಡುವಂತಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಕಸ ಕಂಟಕ. ಅವೈಜ್ಞಾನಿಕ ಕಸ ವಿಲೇವಾರಿ, ಬದುಕು ಬರ್ಬಾದ್. ಇದು ಮಿಟಿಗಾನಹಳ್ಳಿ ಕ್ವಾರಿ. ಕಸದಿಂದ ಗಬ್ಬೆದ್ದು ನಾರ್ತಿದೆ. ಅವೈಜ್ಞಾನಿಕ ಕಸ ವಿಲೇವಾರಿಯಿಂದ ಗ್ರಾಮಸ್ಥರು ಕಂಗೆಟ್ಟಿದ್ದಾರೆ. ಹೀಗಾಗಿ ಕಸದ ಲಾರಿಗಳನ್ನ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಇದರಿಂದ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕಸ ಬಿದ್ದಿದೆ. ಇನ್ನು ಕಣ್ಣೂರು ಗ್ರಾಮ ಪಂಚಾಯತ್ಗೆ ಸೇರುವ ಮಿಟಿಗಾನಹಳ್ಳಿ ಕ್ವಾರಿಗೆ ಬೆಂಗಳೂರಿನ 65% ಕಸ ಹೋಗ್ತಿದೆ. ಆದ್ರೆ ಈ ಕಸ ಸರಿಯಾದ ರೀತಿಯಲ್ಲಿ ವಿಲೇವಾರಿಯಾಗ್ತಿಲ್ಲ. ಇದರ ಪರಿಣಾಮವಾಗಿ ಕ್ವಾರಿ ಪಕ್ಕದಲ್ಲೇ ಇರೋ ಕಣ್ಣೂರು ಕೆರೆ ಕಲುಷಿತಗೊಂಡಿದೆ. ಸದ್ಯಕ್ಕೆ ಮಿಟಿಗಾನಹಳ್ಳಿಯ ಕಸ ವಿಲೇವಾರಿಯ ಸ್ಪಾಟ್ ಪಕ್ಕದಲ್ಲೇ ಇರುವಂತಹ ಕಣ್ಣೂರು ಕೆರೆ ಕೂಡ ಇದರಿಂದ ಕಲುಷಿತ ಆಗಿರುವಂತದ್ದು. ಸಾಮಾನ್ಯವಾಗಿ ಒಂದು ಕಾಲದಲ್ಲಿ ಬೆಂಗಳೂರಿನ ಕೆರೆಗಳ ನಗರ ಅಂತಾನೆ ಕರೆಯಲ್ಪಡ್ತಾ ಇತ್ತು. ಈಗ ಕಣ್ಣೂರಿನ ಕೆರೆಯ ಪರಿಸ್ಥಿತಿಯನ್ನ ನೋಡಿದ್ರೆ ಇಲ್ಲೇ ಇರುವಂತಹ ಮಿಟಿಗಾನಹಳ್ಳಿಯ ಕಸ ವಿಲೇವಾರಿ ಘಟಕದಿಂದ ಅಲ್ಲಿರುವಂತಹ ಕಸದ ತ್ಯಾಜ್ಯ ನೀರು ನೇರವಾಗಿ ಕೆರೆಗೆ ಸೇರ್ಪಡೆ ಆಗ್ತಾ ಇದೆ. ಕಲುಷಿತ ಕೆರೆ ನೀರು ಬೋರ್ವೆಲ್ಗಳಿಗೆ ಮಿಕ್ಸ್. ಕಣ್ಣೂರು ಕೆರೆಯ ವಿಷ ನೀರು ಸ್ಥಳೀಯರ ಬೋರ್ವೆಲ್ಗಳನ್ನ ಸೇರ್ತಿದೆ. ಪರಿಣಾಮ ಮನೆಗೆ ಬರುವ ನೀರು ಪಾಚಿಗಟ್ಟಿದ ವಿಷ ನೀರಾಗಿದೆ. ಕುಡಿಯಲು ಯೋಗ್ಯವಲ್ಲದ ನೀರನ್ನ ತ್ಯಜಿಸಿ ಹಣ ಕೊಟ್ಟು ನೀರು ಖರೀದಿಸೋ ಸ್ಥಿತಿ ಎದುರಾಗಿದೆ. ಮ್ಯಾಮ್, ಸ್ಕಿನ್ ಡಿಸೀಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ ಅಂಡ್ ಯೂಸ್ ಮಾಡೋದಕ್ಕೆ ಅದು ಯೋಗ್ಯವಾದ ನೀರೇ ಅಲ್ಲ. ಏನಂದ್ರೆ ಫಸ್ಟ್ ಚೆನ್ನಾಗಿ ಬರ್ತಿತ್ತು, ನೀರು ಹೊರಗಡೆ ಹೋಗೋದಕ್ಕೆ ಜಾಗ ಇಲ್ದಿರೋ ಕಾರಣದಿಂದ ನೀರು ತುಂಬಾ ಬೋರಿಂದ ಕೆಟ್ಟದಾಗ ಬರ್ತಿದೆ ಅಂಡ್ ಬೋರ್ವೆಲ್ ಅಲ್ಲೇ ಕನೆಕ್ಟ್ ಆಗ್ತಿರೋದು, ಅಂಡರ್ ಗ್ರೌಂಡ್ ವಾಟರ್ ಕನೆಕ್ಟ್ ಆಗ್ತಿರೋದ್ರಿಂದ ಕಷ್ಟ ಆಗ್ತಿದೆ. ಇನ್ನು ವಾರದ ಹಿಂದಷ್ಟೇ ಬೆಂಗಳೂರು ಜಲಮಂಡಳಿ ಅಧಿಕಾರಿಗಳು ಮನೆಗೆ ವಿಸಿಟ್ ನೀಡಿ ನೀರಿನ ಸ್ಯಾಂಪಲ್ ಪಡೆದಿದ್ದಾರೆ. ಸ್ಯಾಂಪಲ್ ನೀರು ಪ್ರಯೋಗಾಲಯದಲ್ಲಿ ಪರೀಕ್ಷಿಸಿದಾಗ ಕುಡಿಯಲು ಯೋಗ್ಯವಲ್ಲ ಎಂಬ ರಿಪೋರ್ಟ್ ಬಂದಿದೆ. ಅಲ್ಲದೆ ಬೋರ್ವೆಲ್ ನೀರನ್ನ ಸ್ನಾನಕ್ಕೆ ಬಳಸುತ್ತಿರೋದ್ರಿಂದ ಚರ್ಮದ ಸಮಸ್ಯೆ ಕೂಡ ಶುರುವಾಗಿದೆ. ಡಾಕ್ಟರ್, ನಾನು ಇಲ್ಲೇ ಫ್ಯಾಮಿಲಿ ಫಿಸಿಷಿಯನ್ಸ್ ಕಣ್ಣೂರಲ್ಲಿ ನಾನು ನಮ್ಮ ವಿತ್ ಫ್ಯಾಮಿಲಿ ಎಲ್ಲರಿಗೆ ಆಗಿತ್ತದ. ಸೊ ನಾನು ಎಲ್ಲರ ಫ್ಯಾಮಿಲಿ ಹೋದಾಗ ಇಲ್ಲ, ಅವರು ಇದು ನಿಮಗೆ ನೀರಿಂದ ತೊಂದರೆನೇ ಆಗ್ತಾ ಇದೆ, ಸೊ ಡೋಂಟ್ ಯೂಸ್ ಇಟ್, ಬೆಟರ್ ಯು ಡೋಂಟ್ ಯೂಸ್ ಇಟ್, ಅದನ್ನು ಡಿಸ್ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಬಿಬಿಎಂಪಿ. ಕಸ ವಿಲೇವಾರಿಗೆ ಒಂದೆರಡು ದಿನ ತಡೆಯಾಗಿತ್ತು. ಇದೀಗ ಕಸ ವಿಲೇವಾರಿ ಸಮಸ್ಯೆ ನಿವಾರಿಸಿದ್ದೇವೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ರು. ಕಸದು ಒಂದ್ ದಿವಸ ಸ್ಟಾಪ್ ಮಾಡಿದ್ದು ನಿಜ. ತದನಂತರ ನಾವು ಅದಕ್ಕೆ ನಡೆಸ್ತಾ ಇದ್ದೀವಿ. ರಾತ್ರಿಯಲ್ಲಿ ಡೌನ್ ಅನ್ಲೋಡ್ ಮಾಡ್ತಾ ಇದ್ದೀವಿ ಅಲ್ಲಿ ಮತ್ತು ನಡೀತಾ ಇದೆ. ನಾವು ಕೂಡ ಅವರಿಗೆ ಸಮಜಾಯಿಸಿದ್ದೇವೆ. ನಮ್ಮ ಕಡೆಗೆ ಏನೇನೋ ಕ್ರಮ ಕೈಗೊಳ್ಳಬೇಕಾಗಿರುತ್ತದೆ. ಸಾರ್ವಜನಿಕ ಇದಕ್ಕೆ ಸ್ವಾಸ್ಥ್ಯ ಆರೋಗ್ಯದ ದೃಷ್ಟಿಯಿಂದ ಅದು ನಾವು ಮಾಡ್ತಾ ಇದ್ದೇವೆ. ಕಸ ವಿಲೇವಾರಿಗೆ ಸರ್ಕಾರ ಕೋಟಿ ಕೋಟಿ ಹಣ ಬಿಡುಗಡೆ ಮಾಡುತ್ತಿದೆ. ಇಷ್ಟಾದ್ರೂ ಕಸ ವಿಲೇವಾರಿ ವೈಜ್ಞಾನಿಕವಾಗಿ ನಡೆಯದೆ ಜನರ ಜೀವಕ್ಕೆ ಕುತ್ತು ತಂದಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮನೆಯಲ್ಲಿ ಒಂದು ದಿನ ಕಸ ಹಾಗೆ ಬಿಟ್ರೆ ಕೆಟ್ಟ ವಾಸನೆ ಬರುತ್ತೆ. ಅಂಥದ್ರಲ್ಲಿ ಸಾವಿರಾರು ಕೆಜಿ ಗಟ್ಟಲೆ ಕಸ ಒಂದೇ ಕಡೆ ಡಂಪ್ ಆಗೋ ಜಾಗ ಹೇಗಿರ್ಬೋದು ಅಂತ ಸ್ವಲ್ಪ ಯೋಚಿಸಿದೆ. ಅಲ್ಲಿರುವಂತಹ ಜನರ ಪರಿಸ್ಥಿತಿ ಏನಾಗಿರ್ಬೋದು? ಹಾಗಾದ್ರೆ ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕಸ ಎಲ್ಲಿ ನೋಡಿದ್ರು ಕಸ. ಇಲ್ಲಿ ಕಾಲಿಟ್ರೆ ಮೂಗು ಮುಚ್ಕೊಂಡೇ ಓಡಾಡಬೇಕು. ಇನ್ನು ಇಲ್ಲಿ ನೋಡಿ, ಈ ಕೆರೆ ನೀರು ಕೂಡ ಕಲುಷಿತಗೊಂಡು ಜನರು ಗೋಳಾಡುವಂತಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಕಸ ಕಂಟಕ. ಅವೈಜ್ಞಾನಿಕ ಕಸ ವಿಲೇವಾರಿ, ಬದುಕು ಬರ್ಬಾದ್. ಇದು ಮಿಟಿಗಾನಹಳ್ಳಿ ಕ್ವಾರಿ. ಕಸದಿಂದ ಗಬ್ಬೆದ್ದು ನಾರ್ತಿದೆ. ಅವೈಜ್ಞಾನಿಕ ಕಸ ವಿಲೇವಾರಿಯಿಂದ ಗ್ರಾಮಸ್ಥರು ಕಂಗೆಟ್ಟಿದ್ದಾರೆ. ಹೀಗಾಗಿ ಕಸದ ಲಾರಿಗಳನ್ನ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಇದರಿಂದ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕಸ ಬಿದ್ದಿದೆ.
ಇನ್ನು ಕಣ್ಣೂರು ಗ್ರಾಮ ಪಂಚಾಯತ್ಗೆ ಸೇರುವ ಮಿಟಗಾನಹಳ್ಳಿ ಕ್ವಾರಿಗೆ ಬೆಂಗಳೂರಿನ 65% ಕಸ ಹೋಗ್ತಿದೆ. ಆದ್ರೆ ಈ ಕಸ ಸರಿಯಾದ ರೀತಿಯಲ್ಲಿ ವಿಲೇವಾರಿಯಾಗ್ತಿಲ್ಲ. ಇದರ ಪರಿಣಾಮವಾಗಿ ಕ್ವಾರಿ ಪಕ್ಕದಲ್ಲೇ ಇರೋ ಕಣ್ಣೂರು ಕೆರೆ ಕಲುಷಿತಗೊಂಡಿದೆ. ಸದ್ಯಕ್ಕೆ ಮಿಟಗಾನಹಳ್ಳಿಯ ಕಸ ವಿಲೇವಾರಿಯ ಸ್ಪಾಟ್ ಪಕ್ಕದಲ್ಲೇ ಇರುವಂತಹ ಕಣ್ಣೂರು ಕೆರೆ ಕೂಡ ಇದರಿಂದ ಕಲುಷಿತ ಆಗಿರುವಂತದ್ದು. ಸಾಮಾನ್ಯವಾಗಿ ಒಂದು ಕಾಲದಲ್ಲಿ ಬೆಂಗಳೂರಿನ ಕೆರೆಗಳ ನಗರ ಅಂತಾನೆ ಕರೆಯಲ್ಪಡ್ತಾ ಇತ್ತು. ಈಗ ಕಣ್ಣೂರಿನ ಕೆರೆಯ ಪರಿಸ್ಥಿತಿಯನ್ನ ನೋಡಿದ್ರೆ ಇಲ್ಲೇ ಇರುವಂತಹ ಮಿಟಗೇನಹಳ್ಳಿಯ ಕಸ ವಿಲೇವಾರಿ ಘಟಕದಿಂದ ಅಲ್ಲಿರುವಂತಹ ಕಸದ ತ್ಯಾಜ್ಯ ನೀರು ನೇರವಾಗಿ ಕೆರೆಗೆ ಸೇರ್ಪಡೆ ಆಗ್ತಾ ಇದೆ. ಕಲುಷಿತ ಕೆರೆ ನೀರು ಬೋರ್ವೆಲ್ಗಳಿಗೆ ಮಿಕ್ಸ್. ಕಣ್ಣೂರು ಕೆರೆಯ ವಿಷ ನೀರು ಸ್ಥಳೀಯರ ಬೋರ್ವೆಲ್ಗಳನ್ನ ಸೇರ್ತಿದೆ. ಪರಿಣಾಮ ಮನೆಗೆ ಬರುವ ನೀರು ಪಾಚಿಗಟ್ಟಿದ ವಿಷ ನೀರಾಗಿದೆ. ಕುಡಿಯಲು ಯೋಗ್ಯವಲ್ಲದ ನೀರನ್ನ ತ್ಯಜಿಸಿ ಹಣ ಕೊಟ್ಟು ನೀರು ಖರೀದಿಸೋ ಸ್ಥಿತಿ ಎದುರಾಗಿದೆ. ಮ್ಯಾಮ್, ಸ್ಕಿನ್ ಡಿಸೀಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ ಅಂಡ್ ಯೂಸ್ ಮಾಡೋದಕ್ಕೆ ಅದು ಯೋಗ್ಯವಾದ ನೀರೇ ಅಲ್ಲ. ಏನಂದ್ರೆ ಫಸ್ಟ್ ಚೆನ್ನಾಗಿ ಬರ್ತಿತ್ತು, ನೀರು ಹೊರಗಡೆ ಹೋಗೋದಕ್ಕೆ ಜಾಗ ಇಲ್ದಿರೋ ಕಾರಣದಿಂದ ನೀರ್ ತುಂಬಾ ಬೋರಿಂದ ಕೆಟ್ಟದಾಗ ಬರ್ತಿದೆ ಅಂಡ್ ಬೋರ್ವೆಲ್ ಅಲ್ಲಿ ಕನೆಕ್ಟ್ ಆಗ್ತಿರೋದು ಅಂಡರ್ ಗ್ರೌಂಡ್ ವಾಟರ್ ಕನೆಕ್ಟ್ ಆಗ್ತಿರೋದ್ರಿಂದ ಕಷ್ಟ ಆಗ್ತಿದೆ. ಇನ್ನು ವಾರದ ಹಿಂದಷ್ಟೇ ಬೆಂಗಳೂರು ಜಲಮಂಡಳಿ ಅಧಿಕಾರಿಗಳು ಮನೆಗೆ ವಿಸಿಟ್ ನೀಡಿ ನೀರಿನ ಸ್ಯಾಂಪಲ್ ಪಡೆದಿದ್ದಾರೆ. ಸ್ಯಾಂಪಲ್ ನೀರು ಪ್ರಯೋಗಾಲಯದಲ್ಲಿ ಪರೀಕ್ಷಿಸಿದಾಗ ಕುಡಿಯಲು ಯೋಗ್ಯವಲ್ಲ ಎಂಬ ರಿಪೋರ್ಟ್ ಬಂದಿದೆ. ಅಲ್ಲದೆ ಬೋರ್ವೆಲ್ ನೀರನ್ನ ಸ್ನಾನಕ್ಕೆ ಬಳಸುತ್ತಿರೋದ್ರಿಂದ ಚರ್ಮದ ಸಮಸ್ಯೆ ಕೂಡ ಶುರುವಾಗಿದೆ. ಡಾಕ್ಟರ್, ನಾನು ಇಲ್ಲೇ ಫ್ಯಾಮಿಲಿ ಫಿಸಿಷಿಯನ್ಸ್ ಕಣ್ಣೂರಲ್ಲಿ ನಾನು ವಿತ್ ಫ್ಯಾಮಿಲಿ ಎಲ್ಲರಿಗೆ ಆಗಿತ್ತದು. ಸೊ ನಾನು ಎಲ್ಲರ ಫ್ಯಾಮಿಲಿ ಹೋದಾಗ ಇಲ್ಲ ಅವರು ಇದು ನಿಮಗೆ ನೀರಿಂದ ತೊಂದರೆನೇ ಆಗ್ತಾ ಇದೆ, ಸೊ ಡೋಂಟ್ ಯೂಸ್ ಇಟ್, ಬೆಟರ್ ಯು ಡೋಂಟ್ ಯೂಸ್ ಇಟ್, ಅದನ್ನು ಡಿಸ್ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಬಿಬಿಎಂಪಿ. ಕಸ ವಿಲೇವಾರಿಗೆ 1-2 ದಿನ ತಡೆಯಾಗಿತ್ತು. ಇದೀಗ ಕಸ ವಿಲೇವಾರಿ ಸಮಸ್ಯೆ ನಿವಾರಿಸಿದ್ದೇವೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ರು. ಕಸದು ಒಂದ್ ದಿವಸ ಸ್ಟಾಪ್ ಮಾಡಿದ್ದು ನಿಜ. ತದನಂತರ ನಾವು ಅದಕ್ಕೆ ನಡೆಸ್ತಾ ಇದ್ದೀವಿ. ರಾತ್ರಿಯಲ್ಲಿ ಅನ್ಲೋಡ್ ಮಾಡ್ತಾ ಇದ್ದೀವಿ ಅಲ್ಲಿ ಮತ್ತು ನಡೀತಾ ಇದೆ. ನಾವು ಕೂಡ ಅವರಿಗೆ ಸಮಜಾಯಿಸಿದ್ದೇವೆ. ನಮ್ಮ ಕಡೆಗೆ ಏನೇನೋ ಕ್ರಮ ಕೈಗೊಳ್ಳಬೇಕಾಗಿರುತ್ತದೆ. ಸಾರ್ವಜನಿಕ ಇದಕ್ಕೆ ಸ್ವಾಸ್ಥ್ಯ ಆರೋಗ್ಯದ ದೃಷ್ಟಿಯಿಂದ ಅದು ನಾವು ಮಾಡ್ತಾ ಇದ್ದೇವೆ. ಕಸ ವಿಲೇವಾರಿಗೆ ಸರ್ಕಾರ ಕೋಟಿ ಹಣ ಬಿಡುಗಡೆ ಮಾಡುತ್ತಿದೆ. ಇಷ್ಟಾದ್ರೂ ಕಸ ವಿಲೇವಾರಿ ವೈಜ್ಞಾನಿಕವಾಗಿ ನಡೆಯದೆ ಜನರ ಜೀವಕ್ಕೆ ಕುತ್ತು ತಂದಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮನೆಯಲ್ಲಿ ಒಂದು ದಿನ ಕಸ ಹಾಗೆ ಬಿಟ್ರೆ ಕೆಟ್ಟ ವಾಸನೆ ಬರುತ್ತೆ. ಅಂಥದ್ರಲ್ಲಿ ಸಾವಿರಾರು ಕೆಜಿ ಗಟ್ಟಲೆ ಕಸ ಒಂದೇ ಕಡೆ ಡಂಪ್ ಆಗೋ ಜಾಗ ಹೇಗಿರ್ಬೋದು ಅಂತ ಸ್ವಲ್ಪ ಯೋಚಿಸಿದೆ. ಅಲ್ಲಿರುವಂತಹ ಜನರ ಪರಿಸ್ಥಿತಿ ಏನಾಗಿರ್ಬೋದು? ಹಾಗಾದ್ರೆ ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ.